ಪಾಪ ಅನಿಸ್ತು, ಏನಕ್ಕೆ ಮಾಡಬಾರ್ದು ಮಕ್ಕಳಿಗೆ ಅಂತ. ಏನೇನು ಮಾಡಿದ್ದೆ ಅಂತ ಹೇಳು, ನನ್ನ ಹೆಂಗ್ ಅಬ್ಯೂಸ್ ಮಾಡಿದ್ದೆ, ಹ್ಯೂಮನ್ ಅಬ್ಯೂಸ್ ಹೆಂಗಾಗಿತ್ತು ನಮ್ಮ ಮನೇಲಿ ಅಂತ. ಗೈಸ್ ಪೆನ್ಸಿಲ್ ಎತ್ಕೊಂಡು ನಮ್ಮಮ್ಮ ನನಗೆ ಚುಚ್ಚಿದ್ದು ಲೆಡ್ಡು ಇಲ್ಲೇ ಇನ್ನೂ ಸ್ವಲ್ಪ ಮಾರ್ಕ್ ಆಗಿದೆ ಇವಾಗಲೂ ನಾವು. ಸೊ ಅವ್ರಿಗೆ ಲಿಲ್ಲೀಸ್ ಮತ್ತು ಕಾರ್ನೇಷನ್ ಇಷ್ಟ ಅಂತ ತೊಗೊಂಡಿದ್ದೀನಿ. ಈ ಫ್ಲವರ್ ಯಾರಿಗೆ ಕೊಡ್ತೀನಿ, ಏನು ಮಾಡ್ತೀನಿ ಅಂತ ಇಡೀ ವಿಡಿಯೋ ತನಕ ನೋಡಿ ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗು ಇನ್ನೊಂದು ದಿವಸ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಬೆಳಗ್ಗೆ ಎದ್ದು ಇವಾಗ ಸ್ವಲ್ಪ ಊಟ ಹಾಕ್ಕೊಡು ಅಂತ ನಮ್ಮ ಅಮ್ಮಂಗೆ ಹೇಳಿದೆ. ಅದು ನನಗೆ ಅರ್ಜೆಂಟಾಗಿ ಹೋಗಬೇಕಿತ್ತು. ಸೊ ಅದಕ್ಕೆ ಕಲಿಸ್ಕೊಡು ಅಂತ ಅಂದೆ. ಫಸ್ಟ್ ಆಫ್ ಆಲ್ ಹಾಯ್ ಮಾಮಿ. ಸೊ ಕಲಿಸ್ಕೊಟ್ಬಿಟ್ಟು ಒಂದು ಸ್ಪೂನ್ ಹಾಕ್ಕೊಡು ಅಂದೆ. ಫಸ್ಟ್ ಇಲ್ಲ ಅಂದರು. ನಾನು ಮೋಸ್ಟ್ಲಿ ಕಲಿಸಿರಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ಕಲಿಸ್ಕೊಟ್ಟಿದ್ದು. ಪರವಾಗಿಲ್ಲ, ನನ್ನ ಮನಸ್ಸಿಗೆ ಗೆದ್ದುಬಿಟ್ಟಿದ್ಯಾ. ಎನಿವೆ, ಸೊ ಇವಾಗ ಏನೇನೇನಾ ಹಂಗೆಲ್ಲ ಏನು ಹೇಳಿಲ್ಲ. ಹಾಯ್ ಪ್ರಶಾಂತ್. ಗೈಸ್ ಪ್ರಶಾಂತ್ ಬಂದಿದ್ದಾನೆ ಇವತ್ತು. ಸ್ವಲ್ಪ ಶೂಟ್ ಮಾಡಬೇಕಿತ್ತು, ರೀಲ್ಸು ಅದು ಇದೆಲ್ಲ. ಸೊ ಅದಕ್ಕೆ ಅವನು ಬಂದ. ಸೊ ಇವತ್ತು ಇಡೀ ಡೇ ಹೆಂಗೋಗುತ್ತೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಅದೇ ವ್ಲಾಗು. ಆ್ಯಂಡ್ ನೋಡೋಣ ಏನಾದರೂ ಇಂಟ್ರೆಸ್ಟಿಂಗ್ ಆಗುತ್ತಾ. ಸೊ ಇವಾಗ ಫಸ್ಟು ಇದನ್ನು ತಿಂದ್ಬಿಟ್ಟು ಅರ್ಜುನ್ ಮನೆಗೆ ಹೋಗಬೇಕು. ಅರ್ಜುನ್ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಶೂಟ್ ಮಾಡೋದಿದೆ. ಆ್ಯಂಡ್ ಅದಾದಮೇಲೆ ಒಂದು 2-3 ರೀಲ್ಸ್ ಶೂಟ್ ಮಾಡ್ತಾಯಿದ್ದೀವಿ ಗೈಸ್. ಸೊ ಫುಲ್ ಡೇ ಏನಾಗುತ್ತೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಸೊ ಇವಾಗ ಒಂದು ಫ್ಲವರ್ ಶಾಪಿಗೆ ಹೋಗ್ತಾ ಇದ್ವಿ. ಬಿಕಾಸ್ ಒಂದು ಫ್ಲವರ್ ಶಾಪಲ್ಲಿ ಒಂದು ರೀಲ್ ಶೂಟ್ ಮಾಡಬೇಕಿತ್ತು, ಒಂದು ಕನ್ನಡ ಸಾಂಗಿಗೆ. ಸೊ ಅದಕ್ಕೆ ಇಲ್ಲೇ ಬೆಲ್ ರೋಡಲ್ಲಿ ಬಂದ್ವಿ ಗೈಸ್. ನನ್ನ ಔಟ್ಫಿಟ್ ನೋಡಿ, ವೈಟ್ ಪ್ಯಾಂಟು ಮತ್ತು ಈ ಬ್ಲೂ ಶರ್ಟು. ಇದು ನಾನು ಉಡುಪಿಯಲ್ಲಿ ಹಾಕಿದೆ, ಸೇಮು ಇದೆ. ಸೊ ಇದು ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಿ ಒಂದು ರೀಲ್ ಶೂಟ್ ಮಾಡಿಬಿಟ್ಟು ಬರೋಣ. ಫ್ಲವರ್ ಶಾಪಿಗೆ ಹೋಗಬೇಕು, ಒಂದು ರೋಸ್ ಏನಾದ್ರು ತೊಗೊಳ್ಳೋಣ ಗೈಸ್. ಇಲ್ಲೇ ಫ್ಲವರ್ ಶಾಪಿಗೆ ಬಂದು ಲಿಲ್ಲೀಸು ಮತ್ತು ಕಾರ್ನೇಷನ್ಸ್ ತೊಗೊತಿದ್ವಿ ವೀಡಿಯೋಗೋಸ್ಕರ. ಸೊ ಅವಾಗಲಿಂದ ಒಂದು 2 ಶಾರ್ಟ್ ತೊಗೊಂಡು ಇವಾಗ ನನಗೆ ಫ್ಲವರ್ ಹಿಂಗೆ ಒಂದು ಕೊಡೋದು ಶಾರ್ಟ್ ಇಸ್ಕೊಬೇಕು. ಸೊ ಇವಾಗ ಈ ಫ್ಲವರೆಲ್ಲ ಇಸ್ಕೊಂಡು ವೀಡಿಯೋಗೋಸ್ಕರ ಅಂತ ಮಾಡ್ತಾಯಿದ್ದೀನಿ. ಬಟ್ ಫೈನಲಿ ಈ ಫ್ಲವರ್ ಯಾರಿಗೆ ಕೊಡ್ತೀನಿ, ಏನು ಮಾಡ್ತೀನಿ ಅಂತ ಇಡೀ ವಿಡಿಯೋ ತನಕ ನೋಡಿ ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತೊಂದು ಸ್ಪೆಷಲ್ ಡೇ ನನಗೆ. ಇವತ್ತು ಈ ನನ್ನ ಸ್ಪೆಷಲ್ ಡೇನ ಕ್ಯಾಪ್ಚರ್ ಮಾಡೋಕ್ಕೆ ಪ್ರಶಾಂತ್ ಬಂದಿದ್ದಾನೆ. ಸೊ ಮನೇಲಿ ರೀಲ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಆಚೆ ಬಂದಿರೋದು. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ, ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ತೀನಿ ಇಡೀ ವ್ಲಾಗ್ ನೋಡಿ ಕುತ್ಕೊಂಡು. ಸೊ ಎಸ್, ಹೋಗೋಣ ಗೈಸ್. ಸೊ ಅವ್ರಿಗೆ ಲಿಲ್ಲೀಸ್ ಮತ್ತು ಕಾರ್ನೇಷನ್ ಇಷ್ಟ ಅಂತ ತೊಗೊಂಡಿದ್ದೀನಿ. ಯಾರಿಗೆ ಅಂತ ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ಸರಿ ಇರಲ್ಲ ಅಂತ. ಧನಲಕ್ಷ್ಮಿ ಏನಾ? ಧನಲಕ್ಷ್ಮಿ ಏನು? ಅಲ್ಲ ನಮ್ಮ ಮನೆಗೆ ಧನಲಕ್ಷ್ಮಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಅರ್ಜುನ್ ಅವ್ರ ಮನೇಲಿ ಸ್ವಲ್ಪ ಶೂಟ್ ಮಾಡ್ತಾಯಿದ್ವಿ. ಸೊ ಇಲ್ಲೆಲ್ಲ ಮಾಡಬೇಕಿತ್ತು. ಆ್ಯಂಡ್ ಒಂದು ಅವರಮ್ಮ ಏನದು ಬ್ರೇಕ್ಫಾಸ್ಟ್ ಕೊಡೋ ಸೀನ್ ಇತ್ತು. ಅದಕ್ಕೆ ಆಂಟಿ ಒಂದೇ ಒಂದು ದೋಸೆ ಮಾಡಿಕೊಡಿ ಆಂಟಿ, ಅದು ಸುಮ್ಮನೆ ಒಂದು ಬ್ರೇಕ್ಫಾಸ್ಟ್ ಸೀನಿಗೆ ಬೇಕು ಅಂತ ಕೇಳಿದ್ಕೆ ಆಂಟಿ ಕರೆಕ್ಟಾಗಿ ತಿಂತೀಯಾ ಅಥವಾ ಸುಮ್ಮನೆ ಒಂದೇ ಒಂದು ಸಾಕ ಅಂತ ಕೇಳಿದ್ವು. ಇವ್ರ ಮನೇಲಿ ದೋಸೆ ತುಂಬ ಚೆನ್ನಾಗಿರುತ್ತೆ, ನನಗೆ ಭಾಳ ಇಷ್ಟ ಗೈಸ್. ಅದಕ್ಕೋಸ್ಕರ ಇಲ್ಲ ನೀಟಾಗಿ ಮಾಡಿಕೊಡಿ ತಿಂತೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾನು ಪ್ರಶಾಂತು ಶೂಟೆಲ್ಲ ಮಾಡಿದ್ದಾಯಿತು. ಸೊ ಇವಾಗ ಹಾಗೆ ಅರ್ಜುನ್ ಬಂದಿದ್ದೀನಿ ಕೆಳಗಡೆ. ಅವ್ನ ಕಾರ್ ಏನೋ ಪಾರ್ಕ್ ಮಾಡೋಕ್ಕೆ ಜಾಗ ಎಲ್ಲ ತೆಗಿಬಾ ಅಂತ ಅಂದ. ಹಾಗೆ ನಮ್ಮದು ಮುಗೀತು ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಎಸ್, ಲೆಟ್ಸ್ ಗೋ. ಇವಾಗ ಇನ್ನೂ ಆಚೆ ಆದಿತ್ಯನ ಒಂದ್ಸತಿ ಮೀಟ್ ಮಾಡಬೇಕು, ಇನ್ನೂ ಕೆಲಸ ಇದೆ. ಕೊಟ್ಬಿಡು. ಏನು ಫ್ಲವರ್ ಹೋಯ್ತು ತಗೋ. ಏನು ಇದು ಜಾಸ್ತಿ ಬಾಡೋಗಿದೆಯಾ? ಮಾಡೋಗಿದೆ ಚೂರು. ಹಾಂ, ಫ್ಲವರ್ ನಿಮಗೆ ಮಚ್ಚ ಇಟ್ಕೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಮನೆ ಇವತ್ತು ನನಗೆ ಶೂಟಿಂಗ್ ಮಾಡೋಕ್ಕೆ ಬಾಡಿಗೆ ಕೊಟ್ಟಿದ್ದಕ್ಕೆ ಫ್ಲವರು. ಓಕೆ ಮಚ್ಚ. ಓಕೆ ಹಾಂ, ಇವಾಗ ಅಲ್ಲೋಗಿ ಯಾರಿಗೆ ಕೊಡ್ತೀಯಾ? ಕೊಡು, ಹೋಗು. ಅದು ಯಾರು ಕಾಣಿಸ್ತಾ ಇಲ್ಲ. 0.5 ತೆಗಿತಾ ಇದ್ದೀನಿ. ಇವತ್ತು ಈ ವ್ಲಾಗು ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಹೋಗಿ ಸ್ವಲ್ಪ ಕಾಂಟೆಂಟ್ ಶೂಟ್ ಮಾಡೋಣ ಅಂದರೆ ಅಷ್ಟೊತ್ತಿಗೆ ಏನಾಯ್ತು ಅಂದರೆ ಪಂಚರ್ ಆಗಿದೆ ಗೈಸ್. ಸೊ ಪಂಚರ್ ಹಾಕ್ಸೋಕ್ಕೆ ಬಂದಿದ್ದೆ. ಇಲ್ಲಿ ಫ್ರಂಟ್ ಟೈರು ಸೊ ಅಲ್ಲಿ ತೆಗೆದಿದ್ದಾರೆ, ಬಟ್ ಅದು ಟೈರ್ ಆಲ್ಮೋಸ್ಟ್ ತುಂಬ ಹೋಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ. ಸೊ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಎಷ್ಟೊಂದು ಕಡೆ ಪಂಚರ್ ಆಗಿತ್ತು ಗೈಸ್ ಆಲ್ರೆಡಿ. ಅದು ಲಾಸ್ಟ್ ಟೈಮೇ ನಾನು ಒಂದು 8 ಪಂಚರ್ಸ್ ಏನೋ ಆಗಿತ್ತು ಸ್ಟ್ರೇಟು. ಸೊ ಇವಾಗ ಸದ್ಯಕ್ಕೆ ಚೇಂಜ್ ಮಾಡಿಸೋದು ಬೇಡ ಅಂದ್ಬಿಟ್ಟು ಇದೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಪಂಚರ್ ಆಗಿದೆ. ಮತ್ತು ನೋಡಬೇಕು ಇನ್ನೂ ಎಷ್ಟಾಗಿದೆಯೋ ಏನಾಗಿದೆಯೋ. ಇಲ್ಲ ಬೇರೆ ಟೈರ್ ಹಾಕ್ಸೋದಾ, ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೀನಿ. ಪಾಪ ಆದಿತ್ಯಂಗೆ ಬೇರೆ ಹೇಳಿದೆ ನಾನು ಬರ್ತೀನಿ ಶೂಟ್ ಮಾಡೋಣ ಅಂತ. ಬಟ್ ಅಷ್ಟೊತ್ತಿಗೆ ಹಿಂಗಾಗಿದೆ, ಯೋಚನೆ ಮಾಡ್ತಾ ಇದ್ದೀನಿ.
ಈ ನಡುವೆ ಕಾರು ಯೂಸೇ ಮಾಡ್ತಿಲ್ಲ ಗೈಸ್, ನಾನು ಆಲ್ಮೋಸ್ಟ್ ಫುಲ್ ನಿಲ್ಲಿಸ್ಬಿಟ್ಟಿದ್ದೀನಿ. ಎಷ್ಟಾಗಿದೆ ಅಣ್ಣ ಟೋಟಲು? ಇಲ್ಲೊಂದು ಕಡೆ ಚಿಕ್ಕದಾಗಿದೆ, ಈ ಥರ ಚಿಕ್ಕದೇ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಅದು ಈ ಟೈರ್ ಬೇರೆ ಸ್ವಲ್ಪ ಹಳೇದು. ನಾನು ಲಾಸ್ಟ್ ಟೈಮ್ ಹಾಕ್ಸಿದ್ದೆ, ಟೈರಲ್ಲಿ ಏನಿಲ್ಲ, ಸೊ ಅದರಿಂದ ನಿಮಗೆ ಪಂಚರ್ ಜಾಸ್ತಿ ಇರೋದು. ಅದೇ ನಾನು ಲಾಸ್ಟ್ ಟೈಮ್ ಹಾಕ್ಸ್ದಾಗೇನೆ ಸೆಕೆಂಡ್ ಹ್ಯಾಂಡ್ ಟೈರ್ ಹಾಕ್ಸಿದ್ದೆ, ಯಾವುದೋ ಚೆನ್ನಾಗಿಲ್ಲದೆ ಇರೋದು ಹಾಕ್ಬಿಟ್ಟಿದ್ದಾರೆ. ಇನ್ನು ಇದು ಹಾಕ್ಸಿ ಒಂದು 4 ತಿಂಗಳು ಆಗಿಲ್ಲ ಅಣ್ಣ, 4 ತಿಂಗಳು ಅಲ್ಲ, ಒಂದು 3 ತಿಂಗಳು ಆಗಿಲ್ಲ. ರೀಸೆಂಟಾಗಿ ಹಾಕ್ಸಿದ್ದು ಇಲ್ಲಿ ಸಾಕರ್ ನಗರಲ್ಲಿ ಒಂದು ಕಡೆ. ನಂಗೆ ಅರ್ಜೆಂಟಾಗಿ ಏನು ಹೊಸ ಟೈರ್ ಬೇಕಿಲ್ಲ ಇವಾಗ ಸದ್ಯಕ್ಕೆ, ಯಾವುದೊಂದು ಇರಲಿ ಅಂತ ಹಾಕ್ಸಿದ್ರೆ. ಅಯ್ಯೋ, ಎಕ್ಸ್ಪೆನ್ಸಸ್ ಏನಿದ್ರು ಏನೋ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ ಗೈಸ್. ಒಂದಿಲ್ಲ ಅಂದರೆ ಇನ್ನೊಂದು, ಒಂದೇನೋ ಆರಾಮಾಗುತ್ತೆ ಅನ್ನೋಷ್ಟೊತ್ತಿಗೆ ಇನ್ನೊಂದು ಏನೋ ಒಂದು ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ ಗೈಸ್. ಸೊ ಫೈನಲಿ ಏನು ಡಿಸೈಡ್ ಮಾಡಿದೆ ಅಂದರೆ, ಮೋಸ್ಟ್ ಆಫ್ ದ ಟೈರ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಇಲ್ಲಿ ಅಲ್ಲಿ ಎಲ್ಲ ಕಡೆ ಹೋಗಿತ್ತು. ಸೊ ಅದಕ್ಕೆ ಇವಾಗ ಸ್ವಲ್ಪ ಈ 4 ಟೈರ್ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇವಾಗ ಹತ್ರ ಇಲ್ಲೇ ಒಂದು ಸೆಕೆಂಡ್ ಹ್ಯಾಂಡ್ ಟೈರ್ ಯಾವುದೋ ಇತ್ತು ಗೈಸ್, ಆ್ಯಂಡ್ ಅದು ಇನ್ನೂ ಸ್ವಲ್ಪ ಲೈಫ್ ಇದೆ. ಸೊ ಈ ಟೈರ್ಸು, ಸೊ ಅವ್ರಿಗೆ ಯಾರೋ ರೀಸೆಂಟಾಗಿ ಚೇಂಜ್ ಮಾಡಿದ್ರಂತೆ ಇವತ್ತೇ. ಸೊ ಅದನ್ನು ಬೇಜಾನ್ ಲೈಫ್ ಇದೆ. ಆ್ಯಂಡ್ ಇನ್ನೊಂದು ತುಂಬ ದಿವಸ ಇಟ್ಕೊಳ್ಳೋ ಪ್ಲ್ಯಾನ್ ಇಲ್ಲ ಈ ಕಾರು. ಸಾರಿ, ಹೆವಿ ಡಿಸ್ಟರ್ಬೆನ್ಸ್ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ದಿವಸ ಇಟ್ಕೊಳ್ಳೋ ಪ್ಲ್ಯಾನ್ ಇಲ್ಲ ಈ ಕಾರು. ಸೊ ಅದಕ್ಕೆ ಆದಷ್ಟು ಚೇಂಜ್ ಮಾಡಿಸ್ಬಿಟ್ಟು ಅಟ್ಲೀಸ್ಟ್ ಸದ್ಯಕ್ಕೆ ಎಮರ್ಜೆನ್ಸಿಗೆ ನಾವೆಲ್ಲಾದರೂ ಹೋದ್ರೂ ನಮಗೆ ಪ್ರಾಬ್ಲಮ್ ಆಗದೆ ಇರೋ ಥರ. ಯಾಕಂದರೆ ಪ್ರತಿ ಸತಿ ಹೆಂಗಾಗಿತ್ತು ಅಂದರೆ, ಟೈರ್ ಲೈಫ್ ಹೋಗಿಬಿಡಿತ್ತಲ್ಲ, ಎಲ್ಲಾದರೂ ಹೋದರೆ ಅಯ್ಯೋ ಪಂಚರ್ ಆಗಿಬಿಡುತ್ತೆ ಅದು ಇದು ಅನ್ನೋದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಇವಾಗ ಏನಕ್ಕಾದ್ರೆ ರಿಸ್ಕ್ ತೊಗೊಳ್ಳೋದು ಅಂದ್ಬಿಟ್ಟು 4 ಚೇಂಜ್ ಮಾಡಿಸ್ತಾಯಿದ್ದೀನಿ. ಹಿಂಗೋ ಪರ್ಫೆಕ್ಟಾಗಿ ಒಳ್ಳೆ ಟೈರ್ ಸಿಕ್ಕಿದೆ, ಒಳ್ಳೆ ಡೀಲ್ ಸಿಕ್ತು, ಅದಕ್ಕೆ 4 ಕಡೆನೂ ಚೇಂಜ್ ಮಾಡಿಸ್ತಾಯಿದ್ದೀನಿ. ಸೊ ಇವಾಗ ಇದೊಂದು ಮಾಡಿಸ್ಬೇಕು. ಇವತ್ತು ಜಿಮ್ಮಿಗೆ ಬರಲ್ಲ, ಶೂಟ್ ಕ್ಯಾನ್ಸಲ್ ಅಂತ ಹೇಳಿದೆ ಆದಿತ್ಯಂಗೆ. ಬಿಕಾಸ್ ಇದೇ ಮೇನ್ ಕೆಲಸ ಆಗುತ್ತೆ. ಅದಾದಮೇಲೆ ಬೇರೆ ಕಡೆ ನಾನು ಎಲ್ಲೋ ಹೋಗಬೇಕಿತ್ತು ಆಚೆ. ಸೊ ಏನು ಮಾಡೋದು, ಲೆಟ್ಸ್ ಜಸ್ಟ್ ವೆಯ್ಟ್ ಆ್ಯಂಡ್ ಗೆಟ್ ದಿಸ್ ಡನ್ ಗೈಸ್. ಇವಾಗ ಸೊ 4 ಟೈರ್ ಚೇಂಜ್ ಮಾಡಿದ್ದಾಯಿತು. ಸೊ ಎಲ್ಲ ಅಪೋಲೋ ಹಾಕ್ಸಿದ್ದೀನಿ. ಸೊ ಇವಾಗ ನೆಕ್ಸ್ಟು ಕಾರ್ ಒಂದು ಸ್ವಲ್ಪ ವಾಶ್ ಮಾಡೋಕ್ಕೆ ತೊಗೊಂಡು ಹೋಗ್ಬೇಕು ಗೈಸ್. ಹೆವಿ ಗಲೀಜಾಗಿಬಿಟ್ಟಿದೆ, ಯಾಕಂದ್ರೆ ಈ ನಡುವೆ ಎತ್ತೇ ಇಲ್ಲ, ಇಲ್ಲೂ ಫುಲ್ ನಿಲ್ಲಿಸ್ಬಿಟ್ಟಿದೆ. ಸೊ ಇವಾಗ ಎತ್ಕೊಂಡು ಹೋಗಿ ವಾಶ್ ಮಾಡ್ಸೋಕ್ಕೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ಒಂದು ಸ್ವಲ್ಪ ಭಾಳ ಹೆಲ್ಪ್ ಆಗಿದೆ, ಥ್ಯಾಂಕ್ ಯು. ಸೊ ಗೈಸ್ ಬನ್ನಿ ಹೋಗೋಣ. ಸೊ ಗೈಸ್ ಎಷ್ಟೊಂದು ದಿವಸ ಆದಮೇಲೆ ಇವಾಗ ಕಾರ್ ವಾಶಿಗೆ ತೊಗೊಂಬಂದೆ. ಸೊ ಇವಾಗ ಕಾರ್ ವಾಶ್ ಎಲ್ಲ ಆಯಿತು ಗೈಸ್. ಸೊ ತುಂಬ ಧೂಳು ಹಿಡ್ದಿತ್ತಲ್ಲ, ಹೆಂಗೋ ಇವಾಗ ಸ್ವಲ್ಪ ಕ್ಲೀನ್ ಆಯಿತು ನೋಡೋಕ್ಕೆ. ಅಟ್ಲೀಸ್ಟ್ ಆಚೆ ಎಲ್ಲಾದರೂ ಹೋದರೆ ಒಂಚೂರು ಮರ್ಯಾದೆ ಇರೋಂಗಾದ್ರೂ ಇರುತ್ತೆ ಹಿಂಗೆ ಕ್ಲೀನಾಗಿದ್ರೆ. ಇಲ್ಲಾಂದರೆ ಗಲೀಜಾಗಿ ಎತ್ಕೊಂಡು ಹೋದರೆ ಚೆನ್ನಾಗಿರಲ್ಲ. ಸೊ ಟೈರ್ ಚೇಂಜ್ ಮಾಡಿಸಿದಾಯಿತು, ಇದು ವಾಶ್ ಮಾಡಿಸಿದಾಯಿತು. ಈ ವೀಕಲ್ಲಿ ಇನ್ನೂ ಸ್ವಲ್ಪ ಸರ್ವಿಸ್ ಬೇರೆ ಮಾಡಿಸ್ಬೇಕು, ಯಾಕಂದರೆ ಸರ್ವಿಸ್ ಮಾಡಿನೂ ಎಷ್ಟೊಂದು ಆಯಿತು. ಸೊ ನೋಡಿ ಸ್ವಲ್ಪ ಕ್ಲೀನಾಗಿದೆ. ಸೊ ಇವಾಗ ಅಷ್ಟೇ, ಇವಾಗ ಹೋಗುವ. ನಮಗೆ ಒಂದು ಸ್ವಲ್ಪ ಕೆಲಸ ಇದೆ ಗೈಸ್. ವಿಜಯನಗರ್ಗೆ ಒಂದು ರೌಂಡ್ ಹೋಗಬೇಕು. ವಿಜಯನಗರ್ಗೆ ಹೋಗಿ ಅಲ್ಲಿಂದ ಬೇರೆ ಇನ್ನೊಂದು ಸ್ವಲ್ಪ ಎಲ್ಲ ಓಡಾಡಬೇಕು. ಸೊ ನೋಡೋಣ ಇಡೀ ಡೇ ಹೆಂಗೆ ಹೋಗುತ್ತೆ. ಹಂಗೆ ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಆ್ಯಂಡ್ ಮೋಸ್ಟ್ಲಿ ರೋಹಿತ್ ಸಿಗ್ತಾನೆ, ಮೋಸ್ಟ್ಲಿ ಆದಿ ಸಿಗ್ತಾನೆ, ಅಥವಾ ಐ ಡೋಂಟ್ ನೋ, ಲೆಟ್ಸ್ ಸಿ ಗೈಸ್. ಸೊ ಚಿಕ್ಕ ವಯಸ್ಸಲ್ಲಿ ನಾವು ಎಲ್ಲ ಬುಗುರಿ ಎಲ್ಲ ಆಡ್ತಾಯಿದ್ವಿ ಊರಲ್ಲಿ. ಬಟ್ ಈಗಿನ ಕಾಲದ ಮಕ್ಕಳು ಆಡ್ತಾರೆ ಅಂತ ನನಗೆ ಸರ್ಪ್ರೈಸಿಂಗ್. ಬಿಡು ನೋಡೋಣ, ನೀನತ್ರ ಇಲ್ವ ಅನ್ನೋದು? ಬಿಡ್ರಿ ಇಬ್ರು ನೋಡೋಣ. ಫುಲ್ ನೀಟಾಗಿ ಮಧ್ಯ ಬಿಡಬೇಕು. ಎಷ್ಟೊತ್ತು ಸುತ್ತ್ಯಾ ಪಾಪ ಗೈಸ್. ನೋಡಿ ಒಂದು ಚಿಕ್ಕ ಕೈಯಲ್ಲಿ ಹೆಂಗೆ ಮೆತ್ತಗೆ ಸುತ್ತಾನೆ. ಹಾಂ 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 ಸಾಕಾದಾಗ ಬಿಟ್ಟೆ ಬಿಡ. ನೀನು ಬಿಡು ನೋಡೋಣ. ಇಬ್ಬರು ಲೆಜೆಂಡ್ಗಳು ಇಬ್ಬರು ನೆಕ್ಸ್ಟ್ ಲೆವೆಲ್ ಬಿಟ್ಟಿದ್ದೀರಾ. ಬಿಡ್ತೀಯ ಇವತ್ತೇ? ಬಿಡಲ್ಲ ಬಿಡ. ಬೈಕಿಗೆ ಹಾಕ್ದಲ್ಲೋ. ಹಾಂ ಮಾಡು 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 ಮಾಡು. ಹಾಂ ಹಾಂ ಏನದು, ಏನಾಯಿತು? ಹಾಯ್. ನನಗೆ ಹೊಡಿತೀರಲ್ಲೋ ಎಲ್ಲ.
ಎಲ್ಲ ಸಕ್ಕದಾಗಿ ಬಿಡ್ತೀವಪ್ಪ 3 ಜನ ಲೆಜೆಂಡ್ಗಳು. ಕಲ್ತ್ಕೊಳ್ರಿ, ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಎಲ್ಲ ಲೇ ಕಾರ್ ಗಿರ್ಗೆ ಹಾಕಿರೋ. ಹಾಕು. ಇದೇನೋ ಒಂದು ಸ್ವಲ್ಪ ತಿರುಗ್ತಪ್ಪ, ತಿರುಗ್ತು ಫೈನಲಿ. ಬಿಡೋ, ನೀನಂತೂ ಹಾಕಲ್ಲ. ಸರಿ, ಬಾಯ್ 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 ಬಾಯ್. ಗೈಸ್ ಮಜಾ ಇರುತ್ತೆ, ಚಿಕ್ಕ ಮಕ್ಕಳು ಈ ಥರ ಆಟ ಆಡಬೇಕು. ಅದನ್ನು ಬಿಟ್ಟು ಇವಾಗ ನನ್ನ ತಮ್ಮ ಎಲ್ಲ ಇದೆ ನೋಡಿ, ಗೇಮ್ ಆಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ಹಿಂಗೆ ಆಡಿದ್ರೆ ಮಕ್ಕಳು ಸಕ್ಕತ್ತಾಗಿ ಬೀಳ್ತಾರೆ, ಖುಷಿ ನೋಡೋಕ್ಕೆ. ಬನ್ನಿ ಗೈಸ್, ಲೆಟ್ಸ್ ಗೋ ಆನ್ ದ ಟಾಪ್. ಅಡುಗೆ ಏನು ಮಾಡಿದ್ದಾವೆ ನೋಡೋಣ. ನಮ್ಮಮ್ಮ ಲೇಟಾಗಿದೆ ಭಾಳ, ಆಲ್ಮೋಸ್ಟ್ 4 ಗಂಟೆ ಆಗಿದೆ. ನಾನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 4 ಗಂಟೆ ಆಯಿತು ನೋಡಿ. ಇವಾಗ ಹೋಗಿ ಊಟ ಏನಾದ್ರು ತಿನ್ನೋಣ. ತಂದೆ ತಾಯಿ ಕಾಲಿಗೆ ನಮಸ್ಕಾರ ಹಾಕಿದ್ರೆ ಒಳ್ಳೇದಂತೆ ನೋಡಿ. ಇನ್ಮೇಲೆ ಡೈಲಿ ಕೈ ಕಾಲಿಗೆ ಮುಗಿಬೇಕು. ಹಾಂ, ಮುಗಿ ಒಳ್ಳೇದಾಗ್ತದೆ. ನಿಂಗೆ ಎವ್ರಿ ಡೇ ಇನ್ಮೇಲೆ ಕಾಲಿಗೆ ಮುಗಿಬೇಕು ಅಂತ ಹೇಳ್ತಿದ್ಯಾ? ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗ್ತದೆ. ಹೌದಾ? ನಮ್ಮ ಮನ್ಸಿಗ ನಿಮ್ಮ ಮನ್ಸಿಗ? ನಿನ್ನ ಮನಸ್ಸಿಗೆ. ಹೌದಾ? ಗೈಸ್, ನಮ್ಮ ಅಮ್ಮಂಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಮಕ್ಕಳು ನಮ್ಮಮ್ಮನ ಕಾಲಿಗೆ ಬಿಡ್ಬೇಕಂತ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಆಸೆ ಅವತ್ತಿಂದನೂ. ತಾನೇ? ಮುಂಚೆಯಿಂದನೂ ಎಷ್ಟು ಸತಿ ಹೇಳ್ಕೊಂಡಿದ್ಯಾ ಹಿರಿಯರ ಆಶೀರ್ವಾದ ಸಿಗ್ತದೆ ಅಂತ. ನಿನಗೆ ನಿನ್ನ ಕಾಲಿಗೆ ಬೀಳ್ಸ್ಕೊಡಕ್ಕಂತ ನಿನಗೆ 100 ರೂಪಾಯಿ ಕೊಟ್ಟು ಬಿಡಿಸ್ಕೊಂಡಿದ್ದಲ್ಲ ಗೈಸ್. ಕರೆಕ್ಟು, ನಮ್ಮಮ್ಮ ಎಕ್ಸಾಮ್ ಟೈಮಲ್ಲಿ ಏನದು ಪೇರೆಂಟ್ಸ್ ಆಶೀರ್ವಾದ ಬೇಕು ಅಂತ ಏನೋ ಹೇಳಿದ್ರು. ಅದಕ್ಕೆ ಸರಿ ಇಲ್ಲ, ನಂಗೆ ಬೀಳಲ್ಲ, ಯಾಕಂದರೆ ನಾನು ಅದರಲ್ಲೆಲ್ಲ ನಂಬಲ್ಲ ಅಂತ ಹೇಳ್ತಿದ್ದೆ. ಸ್ಕೂಲ್ ಟೈಮಲ್ಲೇ ತಾನೆ? ಸ್ಕೂಲ ಪಿ ಯುನ ಇಂಜಿನಿಯರಿಂಗ? 10th ಪಿ ಯುನ ಇಂಜಿನಿಯರಿಂಗು. ಸೊ ಯಾವುದೋ ಒಂದು ಟೈಮಲ್ಲಿ ಗೈಸ್, ಸೊ ಅವಾಗ 100 ರೂಪಾಯಿ ಕೊಡ್ತೀನಿ ಕಾಲಿಗೆ ಬೀಳೋ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬೀಳ್ಸ್ಕೊಂಡಿದ್ದು. ಈ ಥರನೂ ಜನಕ್ಕೆ ಇರುತ್ತೆ, ಕಾಲಿಗೆ ಬೀಳ್ಸ್ಕೊಳ್ಳೋಕ್ಕೆ ದುಡ್ಡೆಲ್ಲ ಕೊಡ್ತಾರೆ ಜನ. ಆಶೀರ್ವಾದ ಸಿಕ್ಲಿ ಅಂತ ಅಷ್ಟೇ. ಅದೇನು ಆಶೀರ್ವಾದ ಸಿಗ್ತೋ ಏನೋ ಹಿಂಗೆ ಹೇಳಿ. ಇವಾಗ ಏನೋ ಒಂದು ಆಗಿದೆಯಾ ನೋಡ, ಆಶೀರ್ವಾದ ಸಿಗ್ಲಿ ಅಂದರೆ ಅದಾದ್ಮೇಲೆ ನೀನು ಬೈತಿಯಲ್ಲ, ಆ ಥರ ಎಲ್ಲ ಬೈಬಾರ್ದು. ತಪ್ಪು ಮಾಡಿದ್ರೆ ಬೈತೀವಲ್ಲ, ಏನು ಫುಲ್ ಶಾಪ ಗೀಪ ಎಲ್ಲ ಹಾಕ್ಕೊಂಡು ಸಿಟ್ಟಿಗೆ ಒಂದೊಂದು ಮಾತು ಅಂದ್ಬಿಡ್ತೀವಿ, ಅನ್ಬಾರ್ದು. ನೀನು ಹಂಗಂದಾಗ ಅದೇನೋ ನಮ್ಮ ಮಾತು ತಟ್ಟಿವೆ, ಅವಾಗ ಏನು ಮಾಡ್ಬೇಕು ಪಾಪ ನಾವು ಮಕ್ಕಳು? ಅದಕ್ಕೆ ನೀವು ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇದ್ದಿದ್ದು. ಕೆಲವು ತಪ್ಪು ಮಾಡೋದಕ್ಕೆ ನಾವು ಮಕ್ಕಳು ಏನು ಹುಟ್ತಾನೆ ಎಲ್ಲ ಅಲ್ಲ. 1 ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು, 10 ಸತಿ ತಪ್ಪು ಮಾಡಿದ್ರೆ ಹೇಳ್ಬೇಕು ಪೇರೆಂಟ್ಸ್ ಆಗಿ ಬುದ್ಧಿ. ಅದು ಅವಾಗೆ ಬೈಯೋದು. ಏನಪ್ಪ, ನಂದು ನಮ್ಮ ಅಮ್ಮಂದು ಒಂಥರ ಟಾಮ್ ಆ್ಯಂಡ್ ಜೆರಿ ಫೈಟ್ಸ್ ಗೈಸ್ ಇದ್ದೇ ಇರುತ್ತೆ. ಏನೋ ಒಂದು ನನಗೇನೋ ಒಂದು ಡಿಸಗ್ರಿಮೆಂಟ್ ಇದ್ದೇ ಇರುತ್ತೆ, ನಮ್ಮ ಅಮ್ಮಂಗೇನೋ ಡಿಸಗ್ರಿಮೆಂಟ್ ಇದ್ದೇ ಇರುತ್ತೆ. ಅದನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ, ಒಂದಲ್ಲ ಲೈಫ್ ಟೈಮ್ ಚರ್ಚೆ ಮಾಡ್ತಾನೆ ಇರ್ತೀವಿ. ಒಟ್ಟಿನಲ್ಲಿ ಏನೋ ನಿನಗೆ ನೀನು ನನಗೆ ಹೆಂಗೆ ಗಿಲ್ಲಿದ್ದು ಆ ಥರ ನಿನಗೆ ಗಿಲ್ಲಿಲ್ಲ ಅನ್ಕೋ. ಒಂದು ದಿವಸ ಚಾಲೆಂಜು ನೋಡ್ಕೊ, ನಿನಗೆ ಅದೇ ಥರ ನಿನಗೆ ಫೀಲ್ ಮಾಡಿಸ್ಬೇಕು. ಇಡೀ ತೊಡೆನೇ ಗಿಲ್ಬಿಡೋರು, ತೊಡೆ ಎಲ್ಲ ಗ್ರೀನ್ ಕಲರು. ನೀನೇನಂದು ಹೇಳು ಬಂದ್ಬಿಟ್ಟು, ಸ್ವಲ್ಪ ಜೋರಾಗಿ ಹೇಳು. ಪಾಪ ಅನಿಸ್ತು, ಏನಕ್ಕೆ ಮಾಡಬಾರ್ದು ಮಕ್ಕಳಿಗೆ ಅಂತ. ಏನೇನು ಮಾಡಿದ್ದೆ ಅಂತ ಹೇಳು. ಗಿಲ್ಲೋದು, ಹೊಡೆಯೋದು, ಬೆಲ್ಟ ಬಡಿಯೋದು, ಅದು ಯಾವ ಥರ ಅಂತ ಸ್ವಲ್ಪ ಸ್ಪೆಸಿಫೈ ಮಾಡ್ಬಿಟ್ಟು ಹೇಳು. ನನ್ನ ಹೆಂಗೆ ಅಬ್ಯೂಸ್ ಮಾಡಿದ್ದೆ, ಹ್ಯೂಮನ್ ಅಬ್ಯೂಸ್ ಹೆಂಗಾಗಿತ್ತು ನಮ್ಮ ಮನೇಲಿ ಅಂತ. ಎಕ್ಸಾಮ್ ಟೆಸ್ಟ್ ಟೈಮ್ ಆಗಿ ಇನ್ನೇನು ಮಕ್ಳನ್ನ ಬಿಡ್ತಾರೆ ಹಂಗೇನೆ. ಹೇಳ, ನಿನ್ ಪೆನ್ಸಿಲ್ ಸ್ಟೋರಿ ಹೇಳ. ಏನು ಅಕಸ್ಮಾತ್ ಅಪ್ಪ ಸೈಕಾಟಿಕ್ ಬಿಹೇವಿಯರ್. ಅಕಸ್ಮಾತಾ ಗೈಸ್, ಪೆನ್ಸಿಲ್ ಎತ್ಕೊಂಡು ನಾವಮ್ಮ ನನಗೆ ಚುಚ್ಚಿದ್ದು ಲೆಡ್ಡು ಇಲ್ಲೇ ಇನ್ನೂ ಸ್ವಲ್ಪ ಮಾರ್ಕ್ ಆಗಿದೆ. ಇವಾಗಲೂ ನಾವು ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ ಇದೆ. ಹೋಗಿದೆ ಬಿಡು, ಅದೇ ನನ್ನ ಬಾಡಿನೇ ತಿನ್ಕೊಂಡ್ಬಿಟ್ಟದ ಅದು ಲೆಡ್ನ. ಈ ಥರ ಮಾಡಿರೋದು ನನಗೆ ನೋಡಿ. ಏನದು ಮಕ್ಳನ್ನ ನೀನು ತಡ್ಕೊಂಡಿರೋದಲ್ಲ, ತಾಯಿನ ಮಕ್ಕಳು ತಡ್ಕೊಂಡಿರೋದು ನಮ್ಮ ಮನೇಲಿ ಉಲ್ಟಾ. ಓಕೆ, ಎನಿವೇ ಗೈಸ್, ಸೊ ನಾನು ಇವಾಗ ತಿಂದಿದ್ದೆಲ್ಲ ಆಯಿತು, ಹೊಟ್ಟೆ ತುಂಬ ತಿಂದೆ. ಆ್ಯಂಡ್ ಹಂಗೆ ನಮ್ಮಮ್ಮ ಈ ಟಾಪಿಕ್ ಹೇಳ್ತಿರಲ್ಲ, ಅದಕ್ಕೆ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಎಸ್, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.